ನಾಮಿನೇಷನ್ ಸಲ್ಲಿಸಬೇಕು ಅಂತ ಗೊಂದಲಿಕೆಯಾಗಿ ನಾವು ಇಲ್ಲಿ ಈ ಸ್ಥಳದಲ್ಲಿ ನಿಂತ್ಕೊಂಡಿದ್ದೀವಿ. ಕೈವಾಡದಿಂದ ಕುಲಾನ್ರಿ ಯಾಕೆ ಇಷ್ಟು ಇದು ಈಗ ನಾವು ಮುಂದಿನ ಹಂತವಾಗಿ ನಾವು ಕಾನೂನಾತ್ಮಕನ ಕೂಡ ನಾವು ಹೋರಾಟ ಮಾಡಲು ಸಿದ್ಧರಾಗಿದ್ದೀವಿ. ಮುಂದಿನ ಹಂತದಲ್ಲಿ ನಾವು ಈಗ ಲಾಸ್ಟ್ ಟೈಮ್ ಒಂದು ಸಂಘ ಇತ್ತು, ಆ ಸಂಘದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಚರ್ಚೆ ಮಾಡಿಕೊಂಡು ಈ ರೀತಿ ಎಲೆಕ್ಷನಿಗೆ ನಾಮಿನೇಷನ್ ಸಲ್ಲಿಸಿದ್ರೆ ಯಾವುದೋ ಒಂದು ಮೀಟಿಂಗ್ ನಡೆದಿತ್ತು. ಆ ಥರ ಮೀಟಿಂಗ್ ಯಾರೆಲ್ಲ ಇಂಡಿವಿಜುವಲ್ ಆಗ್ತಾರೆ, ವೋಟಿಂಗ್ ಆಗುತ್ತಾ, ಅವ್ರಿಗೆ ಒಂದು ಚಾನಲ್ ಆಗುತ್ತಾ. ಈಗ ನಾಮಿನೇಷನ್ ಆದಮೇಲೆ ಈ ರೀತಿ ತೊಂದರೆ ಆಗ್ತದೆ ಅಂತ ರಾಜ್ಯಾಧ್ಯಕ್ಷರು ಗಮನಕ್ಕೆ ತರೋದಾಗಿ ಈಗೆಲ್ಲ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಒಂದು ಹಂತದಾಗ ನಡೆದಿರ್ತದೆ ಸರ್. ಕೋರ್ಟ್ ಆದೇಶ ಆಯಿತು, ಒಂದು ತಿಂಗಳಲ್ಲಿ ಮುಗಿಸಬೇಕು ಅಂತ ಆದೇಶ ಬಂತು. ಆವಾಗ ಇದೆಲ್ಲ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು. 11ರಿಂದ ನಾಮಿನೇಷನ್ ಸ್ಟಾರ್ಟ್ ಆಗಿದೆ, 19ಕ್ಕೆ ಮತದಾನ ಇದೆ. ಎಲ್ಲ ಪ್ರಕ್ರಿಯೆ ಆಗಬೇಕಾದ್ರೆ ಇಲ್ಲಿ ವೋಟರ್ ಲಿಸ್ಟು ಬೇಕು, ಚುನಾವಣಾ ಆಫೀಸ್ ಬೇಕು. ಇದು ಯಾವುದೂ ಇಲ್ಲ ಅಂತ ನಾವು ಯಾವ ರೀತಿ ನಾಮಿನೇಷನ್ ಮಾಡಬೇಕು ಅನ್ನೋದನ್ನು ತಿಳಿತಾ ಇಲ್ಲ. ಈಗ ಇದ್ರ ಬಗ್ಗೆ ರಾಜ್ಯಾಧ್ಯಕ್ಷರ ಗಮನಕ್ಕೆ ಎಲ್ಲರೂ ಗಮನ ತಂದಿದ್ದೀವಿ. ಫೋನ್ ಮಾಡಿದರೆ ಸ್ವಿಚ್ ಆಫ್ ಇರುತ್ತೆ, ಮತ್ತು ಕಾಲ್ ರಿಸೀವ್ ಮಾಡಿದರೆ ನಿಮ್ಮ ಹಂತದಾಗ ನಾವು ಚುನಾವಣಾಧಿಕಾರಿ ನೇಮಕ ಮಾಡಿದ್ವಿ. ಅವ್ರಿಗೆ ಕೇಳಂದರೆ ಕೇಳಿದರೆ ನಾವು ನಿಮ್ಮ ಜಿಲ್ಲಾ ಹಂತದಕ್ಕೆ ಚುನಾವಣಾಧಿಕಾರಿ ನೇಮಕ ಮಾಡಿವಿ ಅಂತ ಹೇಳ್ತಾರೆ. ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಫೋನು ಸ್ವಿಚ್ ಆಫ್ ಇದೆ, ನಾಟ್ ರೀಚೇಬಲ್ ಇದೆ. ಜಿಲ್ಲಾಧ್ಯಕ್ಷರು ಕೂಡ ಮಾಡಿದರೆ ನಾಟ್ ರೀಚೇಬಲ್ ಫುಲ್ ಸ್ವಿಚ್ ಆಫ್ ಇದೆ. ಈಗ ಅವ್ರು ವೋಟರ್ ಲಿಸ್ಟ್ ತಂದು ಕೊಡಬೇಕು, ಚುನಾವಣೆ ಕಚೇರಿ ತೆರಿಬೇಕು, ಕೇಳಿದಾಗ ಮಾತ್ರ ನಾವು ನಾಮಿನೇಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಅದ್ಯಾವುದೂ ಇಲ್ಲ, ಇಲ್ಲಿ ಗೌಪ್ಯತಾ ಸ್ಥಳದಲ್ಲಿ ಕುಂತು ಬಿಡ್ತಾರೆ. ಈಗ ನಾವು ಯಾವುದೇ ರೀತಿ ನಾವು ಏನು ಅಸಹಾಯಕ ಸ್ಥಿತಿಯಲ್ಲಿದ್ದೀವಿ. ನಿಮ್ಮ ಮೀಡಿಯಾ ಪ್ರಕಾರ ನಮಗೆ ಒಂದು ಮೆಸೇಜನ್ನು ಸರ್ಕಾರ ಹಂತಕ್ಕೆ ಹೋಗಬೇಕಾಗಿ ಅಂತ ಹೇಳ್ಬೇಕು ಸರ್. ನಾವು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ನಾವು ಮಕ್ಕಳಿಗೆ ತಿಳಿಸ್ಬೇಕಾಗಿದೆ. ಆದರೆ ಇಲ್ಲಿ ನಾವೇ ಅಸಹಾಯಕರಾಗಿ ನಿಂತೀವಿ. ನಾವು ಯಾವ ರೀತಿ ನಾವು ಮಕ್ಕಳಿಗೆ ಮುಟ್ಟಿಸ್ತೀವಿ ಸರ್? ಶಿಕ್ಷಕರಾದವ್ರು ಈ ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಅಲ್ಲ ಮೇಡಮ್, ನಿಮ್ಮ ಸಂಘಟನೆ ಇಲ್ಲೇ ಕೂಡ ಸಹಾಯಕ ಸ್ಥಿತಿಲಿದ್ದಾಗ ಸರ್ಕಾರದ ಮುಂದೆ ನೀವು ಎಂಥ ನ್ಯಾಯದ ಅದೇ ಸರ್, ನಮಗೀಗ ಈಗ ನಿಮ್ಮ ಬಲ ಬೇಕಾಗ್ಯದ. ನಾವೊಂದು ಕಾನೂನು ಹೋರಾಟ ಮಾಡ್ತೀವಿ ಸರ್. ನಾವು ಮುಂದಿನ ಸ್ಟೆಪ್ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಸರ್. ನಾವೇನಾದ್ರು ಮಾತಾಡಿದ್ರೆ ಮತ್ತೆ